ಸ್ನೇಹಿತರೆ, ಪ್ರತಿಯೊಂದನ್ನ ಗಮನಿಸ್ತಾ ಹೋದಾಗ ಕ್ರಿಯೆಗೆ ತಕ್ಕ ಹಾಗೆ ಪ್ರತಿಕ್ರಿಯೆ ಅನ್ನೋದಿದ್ರೆ ಮಾತ್ರ ಬೆಳವಣಿಗೆ ಅನ್ನೋದಿರುತ್ತೆ, ಕ್ರಿಯಾಶೀಲತೆ ಅನ್ನೋದಿರುತ್ತೆ. ಅದು ಯಾವುದೇ ಆಗಿದ್ರು ಸರಿ, ಮಾತಿರ್ಬೋದು, ಕೆಲಸಗಳಿರ್ಬೋದು, ಭಾವನೆಗಳಿರ್ಬೋದು, ತರ್ಕಗಳಿರ್ಬೋದು, ಎಲ್ಲದಕ್ಕೂ ಮತ್ತೆ ಪ್ರತ್ಯುತ್ತರ ಅನ್ನೋದು ಸಿಕ್ಕಾಗ ಮತ್ತೊಂದು ಹೊಸತನ ಅನ್ನೋದು ಮೂಡುತ್ತೆ. ಇದು ಕಾಮನ್, ಸಾಮಾನ್ಯ, ಅತ್ಯಂತ ಸಾಮಾನ್ಯ. ಇದು ಹೇಗೆ ಅಸ್ತಿತ್ವದ ದರ್ಶನ ಮಾಡಿಸುತ್ತೆ, ಅಸ್ತಿತ್ವವನ್ನು ಮರೆಮಾಚೋದಕ್ಕೆ ಇದು ಹೇಗೆ ಸಾಧ್ಯ ಅಂತ ನಮ್ಗೆ ಅನಿಸ್ಬೋದು. ಇದು ತೀರಾ ಕಾಮನ್ ಸ್ನೇಹಿತರೆ. ಯಾಕಂದ್ರೆ ಯಾರಾದ್ರೂ 4 ಜನ ಕೂತಿರ್ತಾರೆ, ನಾವು ಅಲ್ಲಿಂದ ಪಾಸ್ ಆಗ್ತಾ ಇರ್ತೀವಿ. ಅವ್ರು ಏನೋ ಹೇಳ್ತಿರ್ತಾರೆ, ನಾವು ತಕ್ಷಣ ಅದಕ್ಕೆ ರಿಯಾಕ್ಟ್ ಆಗ್ಬಿಡ್ತೀವಿ. 1 ನಿಮಿಷ ಯೋಚನೆ ಮಾಡಲ್ಲ, ನಾನು ಪ್ರತಿಕ್ರಿಯೆ ಮಾಡ್ಬೇಕಾ, ಪ್ರತಿಕ್ರಿಯೆ ಮಾಡೋದ್ರಿಂದ ನನಗೇನು ಲಾಭ. ಸ್ವಲ್ಪ ಈ ಒಂದು ಚಿಕ್ಕ ಗಮನವನ್ನ ಇಟ್ಕೊಂಡ್ವಿ ಅಂತಂದ್ರೆ ನಮ್ಮ ಶಕ್ತಿಯನ್ನ ಕಳ್ಕೊಳ್ಳೋದಿಲ್ಲ. ಎಲ್ಲವೂ ಎನರ್ಜಿ ಆಟನೇ ಸ್ನೇಹಿತರೆ. ಎನರ್ಜಿ ಲೋ ಆಯ್ತು ಅಂತಂದ್ರೆ ಎಲ್ಲಾನು ಶುರು ಆಗುತ್ತೆ. ಒಂದೇ ನೆನ್ಪಿಟ್ಕೊಂಡ್ಬಿಡಿ, ಯಾಕೆ ಇದೆಲ್ಲ ನಡೀತಾ ಇದೆ ಅಂದ್ರೆ ಎನರ್ಜಿ ಡೌನ್ ಆಗ್ತಾ ಇದೆ. ಶಕ್ತಿಯ ಕೊರತೆ ಇರೋದ್ರಿಂದಲೇ ಇನ್ನೂ ನಮ್ಮಲ್ಲಿ ಗೊಂದಲಗಳು ಉಳಿತಾ ಇದೆ, ಯಾವುದಕ್ಕೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಶಕ್ತಿಯ ಕೊರತೆ. ಅದು ಎಂತಹ ಶಕ್ತಿ ಅಂದ್ರೆ ಕಾಸ್ಮಿಕ್ ಎನರ್ಜಿ, ಜ್ಞಾನ, ಎಲ್ಲವೂ. ಹಾಗಾಗಿ ನೋ ರಿಪ್ಲೈ. ಈಗ ನೀವು ಯಾರೋ ನಿಮ್ಗೆ ಒಂದು ಮೆಸೇಜ್ ಕಳಿಸ್ತಾರೆ ವಾಟ್ಸಪ್ ಅಲ್ಲಿ, ಓಕೆನಾ? ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿದ ತಕ್ಷಣ ನೀವೇನ್ ಮಾಡ್ತೀರಾ? ರಿಪ್ಲೈ ಮಾಡ್ಬಿಡ್ತೀರಾ, ಏನ್ ಅನ್ಕೋತಾರೋ ಏನೋ ಅಂತ ಹೇಳಿ. ಸೊ ಹಾಗೆ ಅದು ಚಾಟಿಂಗ್ ಸ್ಟಾರ್ಟ್ ಆಗುತ್ತೆ. ಕ್ರಿಯೆ ಪ್ರತಿಕ್ರಿಯೆ. ಆಗ ನಾವು ಎಲ್ಲಿ ನಮ್ಮನ್ನ ಕಳ್ಕೊಂಡ್ಬಿಡ್ತೀವಲ್ವಾ, ನಮ್ಮನ್ನ ನಾವೇ ಕಳ್ಕೊಂಡ್ಬಿಟ್ಟಿರ್ತೀವಿ. ಎಷ್ಟೋ ಸಂಭಾಷಣೆ ನಡೆದ್ಬಿಟ್ಟಿರುತ್ತೆ, ಬೇಡದೇ ಇರ್ತಕ್ಕಂಥದ್ದು. ಇದು ಒಂದು ರೀತಿಯ ಪ್ರತಿಕ್ರಿಯೆ. ಇದರಿಂದಲೂ ಶಕ್ತಿಹೀನರಾಗ್ತೀವಿ. ಇನ್ನೊಂದು ಪ್ರತಿಕ್ರಿಯೆ ಎಂತದಪ್ಪ ಅಂತಂದ್ರೆ ಅವಮಾನಗಳನ್ನ, ಟೀಕೆಗಳನ್ನ ಮಾಡೋ ಕಾಲಕ್ಕೆ ಪ್ರತಿಕ್ರಿಯೆ ನೀಡದೇ ಇರೋದು. ಎಂತದ್ದೇ ಮಾತುಗಳು ಬರ್ತಾ ಇರ್ಲಿ, ಸುಮ್ನೆ ಇದ್ಬಿಡಿ. ನಿಮ್ಮ ಸಹನೆನೇ ಒಂದು ಶಕ್ತಿಯಾಗಿ ಮಾರ್ಪಾಟಾಗುತ್ತೆ. ಯಾವುದಕ್ಕೂ ಪ್ರತಿಕ್ರಿಯೆ ಬೇಡ ಸ್ನೇಹಿತರೆ. ಒಂದು ಸಿಹಿಯಾದ ಮಾವಿನ ಹಣ್ಣಿನ ಮರ ಇದೆ ಅನ್ಕೊಳ್ಳಿ. ಮರದ ತುಂಬಾ ಎಲ್ಲ ಹಣ್ಣುಗಳಿದೆ, ಓಕೆನಾ? ಯಾರೋ ಮಾವಿನ ಹಣ್ಣು ಇಷ್ಟಪಡೋರು ಬಂದು ನಿಂತು, ಅಬ್ಬಾ ಎಷ್ಟು ಚೆನ್ನಾಗಿದೆ ಮರದ ತುಂಬೆಲ್ಲ ಹಣ್ಣುಗಳಿದೆ, ಎಷ್ಟು ರುಚಿಕರವಾಗಿರ್ಬೋದು ಅಂತಾರೆ. ಏನೋ ಮಾವಿನ ಹಣ್ಣು ಇಷ್ಟಪಡೋರು. ಮಾವಿನ ಹಣ್ಣು ಇಷ್ಟ ಇಲ್ಲದಿರೋರು ಬಂದು ಅದನ್ನ ನೋಡಿದಾಗ ಏನಂತಾರೆ? ಏನಪ್ಪಾ ಈ ಗಿಡ ಇರೋ ಜಾಗದಲ್ಲಿ ಮತ್ತೊಂದು ಗಿಡ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಹೀಗೆ 100 ಜನ ಬಂದು 100 ತರ ಮಾತನ್ನ ಹೇಳ್ತಾರೆ. ಆದ್ರೆ ಆ ಮರ ಏನಾದ್ರು ಪ್ರತಿಕ್ರಿಯೆ ತೋರ್ಸುತ್ತಾ? ಇಲ್ಲ, ತೋರ್ಸಲ್ಲ. ಆದ್ರೆ ತಾನ್ ಮಾಡೋ ಕೆಲಸವನ್ನ ಏನಾದ್ರು ನಿಲ್ಸಲ್ಲ. ಪ್ರಕೃತಿನೇ ತನ್ನ ಒಂದು ರೂಟೀನ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಬುದ್ಧಿ ಇರೋ ನಾವು, ಸಂವಹನ ಕ್ರಿಯೆಯನ್ನ ಕಲ್ತಿರೋ ನಾವು ಏನ್ ಮಾಡ್ತಾ ಇದ್ದೀವಿ? ಹೆಂಗಂದ್ರಂಗೆ ಪ್ರತಿಕ್ರಿಯೆ ತೋರಿಸ್ತಾ ಇದ್ದೀವಿ. ಯಾಕಿದೆಲ್ಲ? ಮೌನಿಗಳಾಗ್ಬೇಕು ಅಂತ ಹೇಳಿದ್ ಯಾಕೆ ಗೊತ್ತಾ ಸ್ನೇಹಿತರೆ? ಗ್ರಹಿಕೆಯನ್ನ, ಗಮನಿಸುವಿಕೆಯನ್ನ ಆರಂಭ ಮಾಡ್ಬೇಕು ಅಷ್ಟೇ. ಎಲ್ಲ ಮಾಡಿ ಆಗಿದೆ, ನಾವು ಎಲ್ಲ ಮಾಹಿತಿ ಸಂಗ್ರಹಿಸಿದೀವಿ, ಎಲ್ಲದಕ್ಕೂ ತಕ್ಷಣ ರಿಯಾಕ್ಟ್ ಮಾಡಿ ಆಗಿದೆ. ಶಕ್ತಿ ಕಳ್ಕೊಳ್ಳೋದನ್ನ ಮಾತ್ರ ಕಲ್ತಿದೀವಿ, ಪಡ್ಕೊಳ್ಳೋದನ್ನ ಕಲ್ತಿಲ್ಲ, ಸಂಗ್ರಹಿಸೋದನ್ನ ಕಲ್ತಿಲ್ಲ. ಹಾಗಾಗಿ ಪ್ರತಿಕ್ರಿಯೆ ಅನ್ನೋದು ಬೇಡ. ಇದು ನಮ್ಮನ್ನ ಬಹಳಷ್ಟು ಶಕ್ತಿವಂತರನ್ನಾಗಿ ಮಾಡುತ್ತೆ. ಕೆಲವು ಸತಿ ಅನ್ಸುತ್ತೆ, ಏನು ನಾವು ನಮ್ಮನ್ನ ಇದೊಂಥರ ನಮ್ಮ ವೀಕ್ನೆಸ್ ಅಂತ ತಿಳ್ಕೊತಿದಾರಲ್ಲ ಅಂತ ನೀವು ಅನ್ಬಹುದು. ಏನ್ ಮೇಡಮ್, ಎಲ್ಲಾ ಸಮಯದಲ್ಲೂ ಸುಮ್ನೆ ಇರ್ಬೇಕಾ? ವಿಪರೀತ ನಮ್ಮ ಅವಮಾನ ನಡೀತಾ ಇದ್ರು ಸುಮ್ನೆ ಇರ್ಬೇಕಾ ಅಂತ ನೀವು ಕೇಳ್ಬೋದು. ಅಫ್ಕೋರ್ಸ್ ಸುಮ್ನೆ ಇದ್ಬಿಡಿ, ಯಾವುದಕ್ಕೂ ರಿಪ್ಲೈ ಕೊಡಕ್ ಹೋಗ್ಬೇಡಿ. ಒಂದು ವೇಳೆ ನಮ್ಮಿಂದ ಏನಾದ್ರೂ ಪ್ರಮಾದ ಆಗಿತ್ತು, ನನ್ನಿಂದ ಏನಾದ್ರೂ ಒಂದು ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಆವಾಗ ಸರಿಯಾದ ರೀತಿಯ ಪ್ರತಿಕ್ರಿಯೆನ ನೀವು ತೋರಿಸ್ಬೇಕಾಗತ್ತೆ. ಯಾಕಂದ್ರೆ ವ್ಯಕ್ತಿಗೆ ಅಲ್ಲಿ ಕ್ಲಾರಿಟಿ ಗೊತ್ತಾಗಬೇಕಾಗಿರುತ್ತೆ. ಒಂದು ನಮ್ಮ ಬಗ್ಗೆ ವಿವರಣೆ ಬೇಕಾಗಿರುತ್ತೆ. ಇಷ್ಟಕ್ಕೂ ನಿಮ್ಮ ಬಗ್ಗೆ ನೀವು
ಎಷ್ಟು ಮಟ್ಟದಲ್ಲಿ ವಿವರಣೆ ಕೊಟ್ರು ಸಹ ಅಷ್ಟೇ. ಯಾಕಂದ್ರೆ ವ್ಯಕ್ತಿ ನಿಮ್ಮ ಬಗ್ಗೆ ಆಗ್ಲೇ ಒಂದು ದಾರಿಯನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಸ್, ಅವರು ಹೀಗೆ ಅಂತ ಹೇಳಿ. ಆಗ ನಿಮ್ಮ ಪ್ರತಿಕ್ರಿಯೆ ಎಲ್ಲಾನು ವ್ಯರ್ಥ ಆಗುತ್ತೆ ಅಲ್ವಾ? ಹಾಗಾಗಿ ಈ ರೀತಿಯ ರಿಯಾಕ್ಟ್ ಗಳಿಂದ ನಾವು ಏನು ಆಗ್ತಾ ಇದೀವಿ ಅಂತಂದ್ರೆ ಶಕ್ತಿಹೀನರಾಗ್ತಾ ಇದೀವಿ. ಓ, ಅವ್ರು ಹಾಗಂದ್ರಂತೆ, ಅಂತೆ ಕಂತೆ ಯಾರೋ ಬಂದ್ ಹೇಳ್ತಿರ್ತಾರೆ. ಅದಕ್ಕೆ ತಕ್ಷಣ ಹೌದಾ, ನನ್ ಬಗ್ಗೆ ಹಾಗಂದ್ರ ಅಂತ ಏನ್ ತಲೆಯಲ್ಲಿ ಯೋಚನೆ ಹಾಕೋತೀವಲ್ಲ, ಎಷ್ಟು ಎನರ್ಜಿ ಹಾಳಾಗುತ್ತೆ ಗೊತ್ತಾ ಸ್ನೇಹಿತರೆ? ಇದು ನಿಮ್ಮೆಲ್ರೂ ಅನುಭವಕ್ಕೆ ಬಂದಿರುತ್ತೆ, ಗಮನಕ್ಕೆ ಬಂದಿರುತ್ತೆ. 2-3 ದಿವಸ ನಿದ್ದೆ ಬರಲ್ಲ, ಹಸಿವಾಗಲ್ಲ. ಯಾಕೆ? ಅವ್ರು ಎಲ್ಲೋ ಇರ್ತಾರೆ. ಆ ಮಾತು ಸಹ ಗಾಳಿಯಲ್ಲಿ ಹಾಗೆ ಹರಿದಾಡ್ಕೊಂಡು ಎಲ್ಲೋ ಹೋಗಿರುತ್ತೆ ಅದು. ಆದ್ರೆ ಅದನ್ನ ನೀವು ಒಳಗ್ ಹಾಕೊಂಡ್ಬಿಟ್ಟಿರ್ತೀರ. ಯಾರಿಗೆ ಹಾನಿ ಆಗುತ್ತೆ ಹೇಳಿ? ಈ ಎಲ್ಲಾ ರೀತಿಯಲ್ಲಿ ಶಕ್ತಿಯನ್ನ ಹಾಳು ಮಾಡ್ಕೊಂಡು ಧ್ಯಾನದಿಂದ ಬದಲಾವಣೆ ಆಗ್ತಾ ಇಲ್ಲ ಅಂತ ನಾವು ಅನ್ಕೊಂಡ್ರೆ ಅದು ಎಷ್ಟ್ರ ಮಟ್ಟಿಗೆ ಸರಿ ಸ್ನೇಹಿತರೆ? ಅಲ್ವಾ? ಹೆಂಗೆ ಧ್ಯಾನ ಒಂದೇ ಎಲ್ಲವನ್ನ ಹೆಂಗ್ ಸರಿ ಮಾಡುತ್ತೆ? ಹೋಗ್ಲಿ, ನಾವು ಧ್ಯಾನವನ್ನಾದ್ರೂ ಸರಿಯಾಗಿ ಅಭ್ಯಾಸ ಮಾಡ್ತಾ ಇದೀವ? ಇಷ್ಟೆಲ್ಲವನ್ನ ಒಂದು ಬಕೆಟ್‌ಗೆ ಏನಾಗಿದೆ ಅಂದ್ರೆ, ಒಂದು ಬಕೆಟ್‌ಗೆ ಒಂದು 100 ಹೋಲನ್ನ ಮಾಡ್ಬಿಟ್ಟು ಮೇಲಿಂದ ನೀರ್ ಹಾಕ್ದಂಗಿದೆ ನಮ್ದು ಅಷ್ಟೇ. ಈ 21 ಡೇಸ್ ಒಂದೊಂದು ಹೋಲ್ ಅಂತ ತಿಳ್ಕೊಳ್ಳಿ. ಎಲ್ಲ ಒಂದೊಂದು ಹೋಲನ್ನ ನಾವು ಲಾಕ್ ಮಾಡ್ತಾ ಬರ್ತಾ ಇದೀವಿ. ಆಗ ನೋಡಿ ಹೇಗಿರುತ್ತೆ, ಶಕ್ತಿ ಅನ್ನೋದು ಸಂಗ್ರಹ ಆಗುತ್ತೆ. ಆಗ ಒಳಗಡೆಯಿಂದ ಸಮೃದ್ಧರಾಗ್ತಾ ಬರ್ತೀವಿ. ಪ್ರತಿಕ್ರಿಯಿಸೋದನ್ನ ನಿಲ್ಲಿಸ್ಬಿಡಿ ಸ್ನೇಹಿತರೆ. ಸೇ ನೋ. ಕೆಲವೊಂದಕ್ಕೆ ನೋ ಅನ್ನೋದನ್ನ ಕಲೀರಿ. ಅದಕ್ಕೆ ಸೆಕೆಂಡ್ ಆಪ್ಷನ್ನೇ ಬೇಡ. ಎಸ್, ನನ್ನಿಂದ ಇದು ಆಗಲ್ಲ. ನೋ, ಬೇಡ. ನನಗಿದು ಬೇಡ. ಗಾಸಿಪ್ ಬೇಡ. ಯಾರಾದ್ರೂ ಏನಾದ್ರು ಅಂದಿದ್ರೆ ಟೀಕೆ ಮಾತುಗಳು ನನಗ್ ಬೇಡ. ಇದು ನನಗ್ ಬೇಡ. ನೋ. ಯಾವುದಕ್ಕೆ ಪ್ರತಿಕ್ರಿಯೆ ತೋರಿಸ್ಬೇಕು, ಯಾವುದಕ್ಕೆ ತೋರಿಸ್ಬಾರ್ದು, ಎಲ್ಲಾನು ನಮ್ ಕೈಯಲ್ಲಿದೆ ಸ್ನೇಹಿತರೆ. ಚಾಯ್ಸ್ ಈಸ್ ಅವರ್ಸ್. ನಮ್ಮ ಆಯ್ಕೆ. ನಾವು ಮಕ್ಕಳಿಗೆ ಹೇಳ್ತೀವಿ ತಿಳುವಳಿಕೆನ. ಆದ್ರೆ ನಮ್ಮ ಅರಿವು, ನಮ್ಮ ತಿಳುವಳಿಕೆ ಯಾವ ಮಟ್ಟದಲ್ಲಿದೆ? ಯಾಕಂದ್ರೆ ನಾವು ಸಾಮಾನ್ಯರಲ್ಲ ಸ್ನೇಹಿತರೆ. ಯಾವಾಗ್ಲೂ ಇದು ನೆನಪಲ್ಲಿರ್ಲಿ. ನಾವು ಸಾಮಾನ್ಯರಲ್ಲ. ಬೀಜವನ್ನ ನಾವು ಯಾವ ರೀತಿ ಬಿತ್ತುತ್ತೀವೋ ಅದೇ ರೀತಿಯಲ್ಲಿ ಬೆಳೆ ಅನ್ನೋದು ಬರುತ್ತೆ. ಹಾಗಾಗಿ ನಾವು ಬಿತ್ತಾ ಇರ್ತಕ್ಕಂತಹ ಬೀಜಗಳು ಎಷ್ಟು ಗುಣಮಟ್ಟದ್ದಾಗಿದೆ, ನಾವು ಯಾವ ಭಾವದಲ್ಲಿ ಅದನ್ನ ಬಿತ್ತಿದೀವಿ, ಪ್ರತಿಫಲವನ್ನ ಹೇಗೆ ಬಯಸ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಅದ್ರ ಮೇಲೆ ನಮ್ಮ ಜೀವನ ಅನ್ನೋದು ನಿಂತಿದೆ. ಬರೀ ನಾವು ಒಂದು ಸೇಫ್ಟಿ ಝೋನ್ ಅಲ್ಲೇ ಇದ್ದೀವಿ. ಸೇಫ್ಟಿ ಝೋನ್. ಧ್ಯಾನ ಮಾಡಿದ್ರೆ ಅದು ಸಿಗುತ್ತೆ, ಧ್ಯಾನ ಮಾಡಿದ್ರೆ ಇದು ಸಿಗುತ್ತೆ. ಸಾಕಪ್ಪ, ನನ್ ಲೈಫ್ ಚೆನ್ನಾಗಿದ್ರೆ ಸಾಕು. ಈ ಸೇಫ್ಟಿ ಝೋನ್ ಇಂದ ಹೊರಗಡೆ ಬಂದ್ಬಿಡಿ. ಆಗ ನೀವು ಪ್ರತಿಕ್ರಿಯೆ ಮಾಡೋದನ್ನ ನಿಲ್ಲಿಸ್ಬಿಡ್ತೀರಾ. ನಿಮ್ಗೆ ಅರ್ಥ ಆಯ್ತಾ? ಯಾಕೆ ನಾವು ತಕ್ಷಣ ರಿಯಾಕ್ಟ್ ಆಗ್ತೀವಿ ಅಂತಂದ್ರೆ ಸೇಫ್ಟಿ. ನಾನ್ ಸೇಫ್ ಆಗಿರ್ಬೇಕು, ನನಗೆ ಯಾರು ತೊಂದರೆ ಮಾಡ್ಬಾರ್ದು, ಯಾವುದೇ ರೀತಿ ಭಾವನಾತ್ಮಕವಾಗಿ ಹಿಂಸೆ ಮಾಡ್ಬಾರ್ದು, ಮಾತಿಂದ ಹಿಂಸೆ ಮಾಡ್ಬಾರ್ದು, ನನ್ನನ್ನ ಎಲ್ರೂ ಯಾವಾಗ್ಲೂ ಕರೆಕ್ಟ್ ಆಗಿ ಅನ್ಕೋಬೇಕು, ನಾನ್ ಸರಿ ಅಂತಾನೆ ಎಲ್ರು ಅನ್ಕೋಬೇಕು. ಇದು ಸೇಫ್ಟಿ ಝೋನ್ ಸ್ನೇಹಿತರೆ. ಇದರಿಂದ ನೀವು ಹೊರಗಡೆ ಬಂದ್ಬಿಡಿ. ಆಗ ನೋಡಿ ಎಷ್ಟು ವಿಶಾಲವಾಗಿದೆ ಈ ವಿಶ್ವ, ಎಷ್ಟು ವಿಶಾಲವಾಗಿದೆ ಅಂತ ನಿಮ್ಗೆ ಕಾಣಿಸೋದಕ್ ಶುರುವಾಗುತ್ತೆ ಸ್ನೇಹಿತರೆ. ನೀವು ಎಲ್ಲಿವರೆಗೆ ರಿಯಾಕ್ಟ್ ಮಾಡ್ತಾ ಕೂರ್ತಿರೋ, ಯಾವುದೇ ಪರಿಸ್ಥಿತಿ ಇರ್ಲಿ, ನಿಮ್ಮ ತಪ್ಪು ಇಲ್ದೇ ಇರ್ಲಿ ಅಥವಾ ನಿರಂತರವಾಗಿ ನಿಮ್ಗೆ ಅವಮಾನಗಳೇ ನಡೀತಾ ಇರ್ಲಿ, ಸುಮ್ನೆ ಇದ್ದು ನೋಡಿ. ಯಾವುದಕ್ಕೂ ರಿಯಾಕ್ಟ್ ಮಾಡದೆ ಸುಮ್ನೆ ಇದ್ದು ನೋಡಿ. ಹಾಗಂತ ನಿಮ್ಮ ಈ ಒಂದು ಸ್ಥಿತಿಯಿಂದ ನಿಮ್ಮ ಹತ್ತಿರದ ಸಂಬಂಧಗಳಿಗೆ ತೊಂದರೆ ಉಂಟಾಗೋ ತರ ಇರಬಾರ್ದು. ಅದು ಸಹ ಅವೇರ್ನೆಸ್, ಆ ಒಂದು ಜಾಗೃತಿ ಸಹ ಬೇಕು. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಾವು ಮಾನವತೆಯಿಂದ ದೈವತ್ವದ ಕಡೆಗೆ ಹೋಗ್ಬೇಕಾಗಿದೆ ಸ್ನೇಹಿತರೆ. ಪ್ರಯಾಣ ಇದು ನಿಲ್ಲೋ ಹಾಗೆ ಇಲ್ಲ. ನೋಡಿ, ನಮ್ಗೆ ಒಂದಲ್ಲ ಒಂದು ರೀತಿಯಿಂದ ಏನಾದ್ರು ಮೆಸೇಜ್ ಬರ್ತಾನೆ ಇರುತ್ತೆ. ಹೊಸ ಹೊಸ ಮಾಹಿತಿಯನ್ನು ತಿಳ್ಕೊಳ್ತಾನೆ ಇರ್ತೀವಿ. ಕೆಟ್ಟದ್ದು ನಮ್ಮನ್ನ ಬಹಳ ಇಂಪ್ರೆಸ್ ಮಾಡಲ್ಲ. ಒಳ್ಳೇದ್ ವಿಚಾರ ಎಂತಹ ಕೆಟ್ಟ ವ್ಯಕ್ತಿಯನ್ನು ಸಹ ಇಂಪ್ರೆಸ್ ಮಾಡುತ್ತೆ. ಹೌದಾ? ಹೇಗಾಯ್ತು? ಅಂಗುಲಿ ಮಾಲನನ್ನ ಬುದ್ಧನ ಒಂದು ಆ ಶಕ್ತಿ ಚೈತನ್ಯ ಅಟ್ರಾಕ್ಟ್ ಮಾಡ್ತು, ಇಂಪ್ರೆಸ್ ಮಾಡ್ಬಿಡ್ತು. ಅವನು ದೊಡ್ಡ ಕೊಲೆಗಡಕ ಅವನು, ಅಲ್ವಾ? ಹಾಗಾಗಿ ನಾವು ಶಕ್ತಿವಂತರಾದ್ರೆ ಎಂತಹ ವ್ಯವಸ್ಥೆನೇ ಇರ್ಲಿ, ವ್ಯಕ್ತಿಯನ್ನ ಬಿಟ್ಬಿಡಿ. ವ್ಯಕ್ತಿಗಳ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಯಾರು ತಮ್ಮ ಸ್ವ ಕೆಲಸದಲ್ಲಿ ವ್ಯಸ್ತರಾಗಿರ್ತಾರೋ ಅವರು ಸ್ವಸ್ಥರಾಗಿರ್ತಾರೆ ಅನ್ನೋ ಮಾತಿದೆ. ಯಾರು ನಮ್ಮ ಕೆಲಸದಲ್ಲಿ ನಾವು ವ್ಯಸ್ತವಾಗಿರ್ತೀವೋ ನಾವು ಅಫ್ಕೋರ್ಸ್ ನಾವು ಸ್ವಸ್ಥರಾಗಿ ಉಳಿತೀವಿ. ಆರೋಗ್ಯ ನಮ್ ಕೈನಲ್ಲೇ ಇದೆ, ಅಲ್ವಾ? ಹಾಗಾಗಿ ಪ್ರತಿಕ್ರಿಯೆ ಬೇಡ.
ಅದು ನಮ್ದೇ ವಿಚಾರ ಇರ್ಲಿ, ಇನ್ನೊಂದರ ಇನ್ನೊಂದರ ಇನ್ನೊಬ್ಬರ ವಿಚಾರ ಅಂತೂ ದೂರನೇ ಹೋಯ್ತು. ಅದು ಬೇಡವೇ ಬೇಡ. ಬೇಡದೇ ಇರೋದನ್ನ ಮಾಡೋದಕ್ಕೆ ಹೋಗೋದು ಬೇಡ ಸ್ನೇಹಿತರೆ, ಬಿಟ್ಬಿಡೋಣ. ಇಲ್ಲಿವರೆಗೂ ಏನಾಯ್ತು? ಆಯ್ತು, ಓಕೆ. ಇನ್ನು ನಮ್ಮೊಳಗೆ ನಾವು ನಮಗೆ ನಾವು ಒಂದು ಆರ್ಡರ್ ಮಾಡ್ಕೋಬೇಕು. ನೀನ್ ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ದೆ? ಇಲ್ಲಿಂದ ಈ ಕ್ಷಣದಿಂದ ನೀನು ಏನ್ ಮಾಡ್ಬೇಕಾಗಿದೆ? ನೀನ್ ಯಾಕೆ ಮಾಡ್ತಾ ಇಲ್ಲ? ನಿನ್ನಿಂದ ಯಾಕದು ಸಾಧ್ಯ ಇಲ್ಲ? ಖಂಡಿತ ಸಾಧ್ಯ ಇದೆ. ಮಾಡು. ನಮ್ಮ ಗುರು ನಾವೇ ಅಂತ ಸರ್ ಹೇಳಿದ್ದಾರೆ. ಒಳಗಡೆ ಗುರು ಇದ್ದಾನೆ. ಶ್ವಾಸ ಎನ್ನುವಂತಹ ಗುರು ಸ್ನೇಹಿತರೆ, ಅಲ್ವಾ? ಈಗಾಗ್ಲೇ ನಾವು ಆ ಗುರುವಿನ ಸಾನ್ನಿಧ್ಯವನ್ನ ಪಡ್ಕೊಂಡಿದ್ದೀವಿ. ಗಂಟೆ ಗಂಟೆ ಗುರುವಿನ ಸಾನ್ನಿಧ್ಯದಲ್ಲಿ ಕೂತ್ಕೋತೀವಿ. ಏನನ್ನ ಪಡ್ಕೋತಾ ಇದ್ದೀವಿ? 3 ಗಂಟೆ ಧ್ಯಾನ ಮಾಡಿದ್ವಿ. ಅಬ್ಬಾ ಆಯ್ತು. ಹೊರಗಡೆ ಎಲ್ಲೋ ಒಂದ್ ಕಡೆ ಹೋಗಿದ್ದೀವಿ. ಯಾರೋ ಏನೋ ಅಂದ್ರು ಅಂತ ಹೇಳ್ಬಿಟ್ಟು ಬೇಜಾರಾಗಿ ಬಂದ್ವಿ ಅಂತಂದ್ರೆ 3 ಗಂಟೆ ಧ್ಯಾನ ವ್ಯರ್ಥ ಸ್ನೇಹಿತರೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾಕೆ ಸಂಸಾರದಲ್ಲಿ ನಿರ್ವಾಣ ಅಂತ ಪತ್ರಿ ಸರ್ ಹೇಳಿದ್ದು ಗೊತ್ತಾ? ನಾವು ಮಾಡಿದಂತಹ ಧ್ಯಾನ ಸಾಧನೆ, ನಾವು ಪಡ್ಕೊಂಡಂತಹ ಜ್ಞಾನ ಪರೀಕ್ಷೆಗೊಳಪಡೋದು ಎಲ್ಲಪ್ಪ ಅಂದ್ರೆ ಪ್ರಾಪಂಚಿಕತೆಯಲ್ಲಿ ಬೇರೆ ಎಲ್ಲೂ ಅಲ್ಲ. ವರ್ಷಾನುಗಟ್ಲೆ ನಾವು ಬೆಟ್ಟದಲ್ಲಿ ಹೋಗಿ ಧ್ಯಾನ ತಪಸ್ಸುಗಳನ್ನ ಮಾಡ್ಬೋದು. ಬಟ್ ಅದು ಯಾವ ಮಟ್ಟದಲ್ಲಿ ಇದೆ, ನಾನು ಎಷ್ಟು ಅದರ ಸಮರ್ಥನಾಗಿದ್ದೀನಿ, ನಾನು ಪಡ್ಕೊಂಡಿರುವಂತಹ ಎಲ್ಲಾ ಶಕ್ತಿಗಳನ್ನ ನಾನು ಎಷ್ಟು ಸಮರ್ಥವಾಗಿ ನಿಭಾಯಿಸಬಲ್ಲೆ ಅನ್ನೋದು ಪರೀಕ್ಷೆಗೆ ಒಳಪಡೋದು ಯಾವಾಗ ಅಂತಂದ್ರೆ ಸಂಸಾರದಲ್ಲಿ ಇದ್ದಾಗ್ಲೇ. ಯಾಕೆ ಜಗಳ ನಡೀತಾ ಇದೆ? ಯಾಕೆ ಕಲಹಗಳು ನಡೀತಾ ಇದೆ? ಯಾಕಂದ್ರೆ ಯಾವ್ದನ್ನು ಅಳವಡಿಸ್ಕೊಂಡೇ ಇಲ್ಲ. ಎಲ್ಲದಕ್ಕೂ ತಕ್ಷಣ ರಿಯಾಕ್ಟ್ ಆಗ್ಬಿಡುದೆ. ಇಲ್ಲಪ್ಪ, ಅವ್ರು ಏನಾದ್ರೂ ಹೇಳ್ಕೊಳ್ಳಿ, ನಾನ್ ಮಾತ್ರ ಹಾಗಿಲ್ಲ. ಯಾಕೆ ಬೇಕು? ನೀವು 100 ಸಾರಿ ಹೇಳಿದ್ರು ಅವ್ರ ಭಾವ ಬದಲಾಗೋದಿಲ್ಲ. ಅದು ವ್ಯರ್ಥ. ಅಂತಹ ಪ್ರಯತ್ನಗಳನ್ನ ಬಿಟ್ಟು ನಮ್ಮೊಳಗೆ ನಾವು ಇದ್ಬಿಡೋಣ ಸ್ನೇಹಿತರೆ. ನಮ್ಮೊಳಗೆ ನಾವು ಇರೋದಿದೆಯಲ್ಲ, ಅದೇ ಪ್ರತಿಕ್ರಿಯೆ ತೋರಿಸದೇ ಇರ್ತಕ್ಕಂಥದ್ದು. ಈ ಪ್ರತಿಕ್ರಿಯೆ 4 ಅಕ್ಷರಗಳು. ಆದ್ರೆ ನಮ್ಮ ಜೀವನಕ್ಕೆ ಒಂದು ಹೊಸತನವನ್ನ ತಂದುಕೊಡುತ್ತೆ. ಬಹಳ ಸೂಕ್ಷ್ಮವಾಗಿ ಪ್ರತಿ ದಿನದ ಒಂದೊಂದು ವಿಷಯವನ್ನ ನೀವು ಅವಲೋಕನ ಮಾಡ್ತಾ ಬನ್ನಿ ಸ್ನೇಹಿತರೆ. ನಾಟ್ ಓನ್ಲಿ ಇದು ನನ್ನ ಜ್ಞಾನ, ನಾನು ಅದನ್ನ ಅರ್ಥ ಮಾಡ್ಕೊಂಡ ರೀತಿಯಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ನಿಮ್ಮೊಳಗೂ ಸಹ ಒಂದು ಜ್ಞಾನ ಇದೆ. ಅದು ನಿಮ್ಗೆ ಅದು ನಿಮ್ಮ ಭಾವಕ್ಕೆ ಇದು ಬಹುಶಃ 1% ಆದ್ರೂ ಮ್ಯಾಚ್ ಆಗ್ತಾ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಎಸ್ ಆರ್ ನೋ ಸ್ನೇಹಿತರೆ, ಯಾರಾದ್ರೂ ಒಬ್ರು ರಿಪ್ಲೈ ಮಾಡ್ತೀರಾ? ಎಸ್ ಆರ್ ನೋ ಆಗ್ತಿದೀಯಾ? ಹೌದು ಮೇಡಮ್, ಎಸ್ ನಾನು ಈ ತರ ಫೀಲ್ ಮಾಡಿದ್ದೀನಿ. ಹ್ಯಾಂಡ್ ರೈಸ್ ಮಾಡಿ ಸಾಕು. ಸೊ ಹೀಗೆ ನಮ್ಮ ಭಾವಗಳು, ನಮ್ಮ ಕಲ್ಪನೆಗಳು, ಇದೆಲ್ಲನೂ ಒಂದು ಭ್ರಮೆ ಸ್ನೇಹಿತರೆ. ಎಲ್ಲವೂ ಒಂದು ಭ್ರಮೆ. ಈ ಭ್ರಮಾಲೋಕದಿಂದ ಹೊರಗಡೆ ಬಂದು ನಿಂತ್ಕೊಂಡಾಗ ಅವರೇ ಪತ್ರಿಜಿ ಅಷ್ಟೇ, ಮತ್ತಿನ್ನೇನು ಇಲ್ಲ. ಸರ್ ನೋಡಿ, ಯಾವಾಗ ನೋಡಿದ್ರು ಪ್ರಾಕ್ಟಿಕಲ್ ಆಗಿರ್ತಾ ಇದ್ರು. ಏನೇ ನಡೀತಾ ಇರ್ಲಿ ರಿಪ್ಲೈ ಇಲ್ಲ, ಸುಮ್ನೆ ನೋಡ್ತಾ ಇರೋದಷ್ಟೇ. ಯಾರಾದ್ರೂ ಅವ್ರು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರ ಅದನ್ನ ಎಷ್ಟು ಗಮನ ಇಟ್ಟು ಕೇಳ್ತಾ ಇದ್ರು. ಓ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓನ್ಲಿ ಗುಡ್ ಥಿಂಗ್ಸ್ ಅಷ್ಟೇ ಅದನ್ನ ಪ್ರತಿಕ್ರಿಯೆ ತೋರಿಸ್ತಾ ಇದ್ರು. ಮಾಹಿತಿ ಮತ್ತೆ ಮಾರ್ಗದರ್ಶನ ಕೊಡೋ ಕಾಲಕ್ಕೆ ಅದನ್ನ ಸ್ಟ್ರಾಂಗ್ ಆಗಿ ಕೊಡ್ತಾ ಇದ್ರು. ಹಾಗಿರ್ಲಿ ಬಿಟ್ಟು ನಮ್ಮನ್ನ ಸಮರ್ಥನೆ ಮಾಡ್ಕೊಳ್ಳೋ ರೀತಿನಲ್ಲಿ, ನಮ್ಮ ಸ್ವಾರ್ಥವನ್ನ ಈಡೇರಿಸ್ಕೊಳ್ಳೋ ರೀತಿನಲ್ಲಿ ನಾವು ಇನ್ನೊಂದು ವ್ಯಕ್ತಿಗೆ ಗೈಡೆನ್ಸ್ ಕೊಡೋದಾಗ್ಲಿ, ಪ್ರತಿಕ್ರಿಯೆ ಕೊಡೋದಾಗ್ಲಿ ಮಾಡೋದು ತಪ್ಪು. ಅದರಿಂದ ಏನೂ ಆಗಲ್ಲ. ಏನಾಗುತ್ತೆ ಅಂದ್ರೆ ಶಕ್ತಿಹೀನರಾಗ್ತೀವಿ ಅಷ್ಟೇ. ಎನರ್ಜಿನ ಲಾಸ್ ಮಾಡ್ಕೊಂತೀವಿ. ಅದರಿಂದ ಏನು ಮತ್ತೆ ಡೌನ್ ಹೋಗ್ತೀವಿ. ಮತ್ತೆ ಎಷ್ಟೋ ಧ್ಯಾನ ಮಾಡ್ಬೇಕು. ಈ ಕಡೆ ಪಡ್ಕೊಂತೀವಿ, ಈ ಕಡೆ ಕಳ್ಕೊಂತೀವಿ, ಈ ಕಡೆ ಪಡ್ಕೊಂತೀವಿ, ಈ ಕಡೆ ಕಳ್ಕೊಂತೀವಿ. ಹೌದಾ? ಹಾಗಿದ್ರೆ ಒಂದನ್ನ ನೆನ್ಪಿಟ್ಕೊಳ್ಳಿ, ಯಾರು ನಮ್ಮನ್ನ ವಿಮರ್ಶೆ ಮಾಡೋದಕ್ಕೆ ಸಮರ್ಥರು ಅಂತ ತಾವು ಕೇಳ್ಬೋದು. ಯಾರಪ್ಪ ಅಂತಂದ್ರೆ, ಯಾರು ತನ್ನನ್ನ ತಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದಾರೋ ಅಂತವ್ರು ನಿಮ್ಮನ್ನ ವಿಮರ್ಶೆ ಮಾಡಿದ್ರೆ ಯೋಚನೆ ಮಾಡಿ. ಇಲ್ಲ, ಅಷ್ಟು ಒಳ್ಳೆ ಸಾಧಕರು ನನ್ನ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ನಾನು ಏನೋ ಒಂದಷ್ಟು ಚೇಂಜ್ ಮಾಡ್ಕೋಬೇಕು ಅಂತ ಅನ್ಕೊಳ್ಳಿ. ಅಂತವ್ರು ಯಾರಪ್ಪ ಅಂತಂದ್ರೆ ಪತ್ರಿಜಿ ಗುರುಗಳಂತವ್ರು, ಸಾಕಷ್ಟು ಮಹಾತ್ಮರು. ಅಂದ್ರೆ ಒಬ್ಬ ಜ್ಞಾನಿ ನಿಮ್ಮನ್ನ ನೀನ್ ಈ ರೀತಿ ಇದ್ಯಾ, ಸರಿ ಮಾಡ್ಕೊ ಅಂತ ಹೇಳಿದ್ರೆ ಆವಾಗ ಅದನ್ನ ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ. ಅದ್ ಬಿಟ್ಟು ಇನ್ನುಳಿದಂತೆ ಬೇಡದೇ ಇರ್ತಕ್ಕಂತಹ ಮಾತುಕತೆಗಳ ಕಡೆಗೆ, ಊಹಾಪೋಹಗಳ ಕಡೆಗೆ ನಿಮ್ಮ ಗಮನವನ್ನ ಹರಿಸೋದಕ್ಕೆ ಹೋಗ್ಬೇಡಿ. ನಾನು ಆಗ್ಲೇ ಹೇಳ್ದೆ ಮುಂಚೆನೆ, ನಮ್ಮಿಂದ ಏನಾದ್ರೂ ಪ್ರಮಾದಗಳು ಘಟಿಸಿದ್ಯಾ? ಅಫ್ಕೋರ್ಸ್ ಎಲ್ಲರಿಂದೂ ತಪ್ಪುಗಳಾಗ್ತಾ ಇರುತ್ತೆ. ಇಲ್ಲಿ ಯಾರೂ ಸಹ ಪರ್ಫೆಕ್ಟ್ ಇಲ್ಲ ಸ್ನೇಹಿತರೆ. ನಾವೆಲ್ಲ ಪರಿಪೂರ್ಣರಾಗೋದಕ್ಕೆ ಇಲ್ಲಿ ಬಂದಿರೋದು. ಸ್ವೀಕೃತ ಭಾವ, ಎಲ್ಲವನ್ನ ಸ್ವೀಕಾರವನ್ನ ಮಾಡಿ, ಎಲ್ಲವನ್ನ ಸ್ವೀಕರಿಸಿ. ಎಸ್,
ಓಕೆ. ನನ್ನಿಂದ ಈ ತಪ್ಪಾಗಿದೆ. ಯೆಸ್. ಓಕೆ. ಅಲ್ಲಿ ಬದಲಾವಣೆಯ ಒಂದು ಅಂಶ ಶುರುವಾಯ್ತು. ನಾನ್ ಮಾತು ಹೇಳ್ತಾ ಇದ್ದೀನಿ. ಬಟ್ ಇದನ್ನ ಅಳವಡಿಸ್ಕೊಂಡಾಗ ಅದು ನಿಮ್ ಅನುಭವಕ್ಕೆ ಬರುತ್ತೆ. ಒಂದು ಒಂದು ಹೊಸದಾದ ಒಂದು ನವೋಲ್ಲಾಸ ಅಂತ ಹೇಳ್ಬೋದು. ಆ ಒಂದು ಪದವನ್ನ ಬಳಸಿದ್ರೆ ಸೂಕ್ತ ಅನ್ಸುತ್ತೆ. ನವೋಲ್ಲಾಸ. ನವ ಉಲ್ಲಾಸ. ಅದು ದೇಹ ಮಟ್ಟದಲ್ಲಿ ಅಲ್ಲ, ಭಾವನಾ ಮಟ್ಟದಲ್ಲಿ ಅಲ್ಲ, ಆತ್ಮದ ಮಟ್ಟದಲ್ಲಿ ಆಗುತ್ತೆ. ಅದಕ್ಕೆ ಎಲ್ಲಾ ಸಾಧಕರು, ಎಲ್ಲಾ ಮಹಾತ್ಮರು ಯಾರೇನೇ ಅಂತ ಇದ್ರು ತಮ್ಮ ಪ್ರಪಂಚದಲ್ಲಿ ತಾವೇ ಇರ್ತಾ ಇದ್ರು. ತಮ್ಮ ಲೋಕದಲ್ಲಿ ತಾವೇ ಇರ್ತಾ ಇದ್ರು. ಯಾಕೆ? ಪ್ರತಿಕ್ರಿಯೆ ತೋರಿಸೋದು ಮೂರ್ಖತನ. ನೋ, ಬೇಡ. ನಾವು ಬರೀ ಧ್ಯಾನಿಯಾಗಿ ಉಳ್ಕೊಳ್ಳೋದಲ್ಲ ಸ್ನೇಹಿತರೆ. ಧ್ಯಾನಿಯಿಂದ ಯೋಗಿ, ಯೋಗಿಯಿಂದ ಋಷಿ, ಋಷಿಯಿಂದ ರಾಜರ್ಷಿ, ರಾಜರ್ಷಿಯಿಂದ ಬ್ರಹ್ಮರ್ಷಿ. ಇವೆಲ್ಲ ಹಂತಗಳನ್ನ ನಾವು ನೋಡ್ಬೇಕಾಗಿದೆ ಅಲ್ವಾ? ಕಂಡ್ಕೋಬೇಕಾಗಿದೆ ಅಲ್ವಾ? ಹಾಗಾಗಿ ಅದು ಯಾವಾಗ? ಎಂದು? ಯಾವ ಜನ್ಮದಲ್ಲಿ? ನಮ್ಮ ಆಯ್ಕೆ ಅಷ್ಟೇ. ಇನ್ನೊಬ್ಬರ ಮೇಲೆ ನಾವು ಅವಲಂಬಿತ ಆಗಿದ್ದೀವಿ, ಪರಾವಲಂಬಿ ಆಗಿದ್ದೀವಿ. ಅನ್ನ, ಬಟ್ಟೆ, ಆಶ್ರಯ, ಇನ್ನುಳಿದ ಎಲ್ಲ ರೀತಿಯಲ್ಲಿ ನಾವು ಪರಾವಲಂಬಿ. ಆದ್ರೆ ಆತ್ಮಜ್ಞಾನದ ವಿಷಯ ಬಂತು ಅಂತಂದ್ರೆ ಪರಾವಲಂಬಿ ಆಗ್ಲಿಕ್ಕೆ ಹೋಗ್ಬೇಡಿ. ನೀವು ಸ್ವಾವಲಂಬಿ ಆಗ್ಲೇಬೇಕು. ಕೂತ್ಕೊಳ್ಳಿ, ಗಂಟೆ ಗಂಟೆ ಧ್ಯಾನ ಮಾಡಿ, ಗಂಟೆ ಗಂಟೆ ಸ್ವಾಧ್ಯಾಯ ಮಾಡಿ, ನಿರಂತರವಾಗಿ ಸಜ್ಜನರ ಸಾಂಗತ್ಯದಲ್ಲಿರಿ. ಸತ್ಯದ ಸಾಂಗತ್ಯ, ಕೇವಲ ಸತ್ಯದ ಸಾಂಗತ್ಯವನ್ನೇ ನೀವು ಬಯಸ್ತಾ ಇದ್ರಿ ಅಂತಂದ್ರೆ ಪ್ರತಿಕ್ರಿಯೆ ಅನ್ನೋದು ನಿಂತು ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಒಂದು ವಿಷಯ ಬಂದಿದೆ, ನಿಮ್ ಜೊತೆ ಮಾತಾಡೋಕೆ ಅಂತ ಬಂದಿದ್ದಾರೆ. 1, 2, 3 ಮಾತಲ್ಲಿ ಪ್ರತಿಕ್ರಿಯೆ ಕೊಟ್ಟು ಅದನ್ನ ಮುಗಿಸಬಹುದು. ನೀವು ಅದೇ 2, 3 ಮಾತನ್ನ 3 ಗಂಟೆನೂ ಸಹ ಮಾತಾಡ್ಬೋದು. ನಿಮ್ಮ ರಿಯಾಕ್ಟ್ ಮೇಲೆ ಅದು ಡಿಪೆಂಡ್ ಆಗಿದೆ. ಯಾವುದು ಬೇಕು, ಯಾವುದು ಬೇಡ. ಬಹಳ ಸೂಕ್ಷ್ಮ ಇದೆ ಸ್ನೇಹಿತರೆ. ಈ ಪ್ರಯಾಣನೇ ಬಹಳ ಸೂಕ್ಷ್ಮ ಇದೆ. ಇನ್ನು ಮುಂದೆ ಮುಂದೆ ಹೋದಾಗೆ ಈ ಪ್ರಯಾಣ ಇನ್ನೂ ಸೂಕ್ಷ್ಮ ಆಗುತ್ತೆ. ಅಂದಾಗ ನಾವು ಯಾವ ರೀತಿನಲ್ಲಿ ರೆಡಿ ಆಗ್ಬೇಕು, ಯಾವ ಮಟ್ಟದಲ್ಲಿ ರೆಡಿ ಆಗ್ಬೇಕು? ಮಾಂಸಪಿಂಡದಿಂದ ಮಂತ್ರಪಿಂಡ ಅಂತ ಹೇಳ್ತಾರೆ. ಅದು ಸುಮ್ನೆ ಆಗುತ್ತಾ? ಏನು, ಎಷ್ಟು ಪ್ರಯತ್ನ ಇದೆ ಅದಕ್ಕೆ, ಎಷ್ಟು ಪ್ರಯಾಸ ಇದೆ. 1-2 ದಿವಸದಲ್ಲಿ ಯಾವುದೂ ಆಗೋದಿಲ್ಲ ಸ್ನೇಹಿತರೆ. ಅವರೇನು ಹಿಮಾಲಯದಲ್ಲಿ ಇರ್ತಕ್ಕಂತಹ ಯೋಗಿಗಳು, ತಪಸ್ವಿಗಳು ಎಷ್ಟು ಪ್ರಯಾಸ ಪಡ್ತಿದ್ದಾರೆ. ವರ್ಷಾನುಗಟ್ಲೆ ಅನ್ನ ಆಹಾರಾದಿಗಳನ್ನ ಎಲ್ಲವನ್ನ ತ್ಯಜಿಸಿ ಸಾಧನೆ ಮಾಡ್ತಾ ಇದ್ದಾರೆ. ಅವ್ರು ಯಾವ್ದಕ್ಕಾದ್ರೂ ಪ್ರತಿಕ್ರಿಯೆ ತೋರಿಸಿದಾರ? ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ಅಷ್ಟೇ ಮಹಾಕುಂಭ ಮೇಳ ನಡೀತು. 144 ವರ್ಷಗಳ ನಂತರ ನಡೆಯುತ್ತೆ ಅದು ಅಲ್ವಾ? ಅಲ್ಲಿ ನಾವೆಲ್ಲ ಹೊಸ ಯೋಗಿಗಳನ್ನ, ಎಷ್ಟು ಜನ ಲಕ್ಷಾಂತರ ಯೋಗಿಗಳು ಬಂದ್ರು. ಇವಾಗ ಅವರೆಲ್ಲ ಎಲ್ಲಿದ್ದಾರೆ? ಯಾಕೆ ಅವರು ಜಗತ್ತಿನ ಈ ಒಂದು ವ್ಯವಸ್ಥೆಗೆ ಯಾವುದೇ ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ? ತಮ್ಮ ಒಂದು ಸಾಧನೆಯಲ್ಲೇ ತಾವು ಯಾಕೆ ತೊಡಗಿದ್ದಾರೆ? ಯಾವತ್ತಾದ್ರೂ ಒಂದ್ ದಿವಸ ಯೋಚನೆ ಮಾಡಿದೀವ? ನಾವು ಧ್ಯಾನ ಮಾಡ್ತಾ ಇದ್ದೀವಿ, ಧ್ಯಾನ ಕಲ್ತಿದ್ದೀವಿ, ಧ್ಯಾನ ಮಾಡ್ತಾ ಇದ್ದೀವಿ. ಧ್ಯಾನ ಹೇಗೆ ಮಾಡ್ತಾ ಇದ್ದೀವಿ? ಧ್ಯಾನವನ್ನ ಧಾರಣ ಮಾಡ್ಕೋಬೇಕು ಸ್ನೇಹಿತರೆ. 3 ಗಂಟೆ 4 ಗಂಟೆ ಧ್ಯಾನಕ್ಕೆ ಕೂತ್ಕೋತೀನಿ ಅನ್ನೋದಲ್ಲ. ಧ್ಯಾನವೇ ಜೀವನ, ಜೀವನವೇ ಧ್ಯಾನ ಆದಾಗ್ಲೇನೆ ಈ ಪ್ರತಿಕ್ರಿಯೆ ಅನ್ನೋದು ಇರೋದಿಲ್ಲ. ಸರಿಯಾದ ರೀತಿಯ ಪ್ರತಿಕ್ರಿಯೆ ಅನ್ನೋದು ಇರುತ್ತೆ. ಹೌದಾ? ಓಕೆ. ನಾನು ಕಲಿಯೋದಿದೆಯಾ? ಓಕೆ, ಕಲಿತೀನಿ. ಎಸ್. ನನ್ನಲ್ಲಿ ಈ ಕೊರತೆ ಇದೆಯಾ? ಓಕೆ, ನಾನು ಕಲಿತೀನಿ, ನಾನು ತಿಳ್ಕೊತೀನಿ. ಎಸ್. ನೀವು ಇದನ್ನ ಸರಿಯಾಗಿ ಮಾಡಿಲ್ಲ. ಓಕೆ, ನಾನು ಸರಿ ಮಾಡ್ಕೋತೀನಿ. ಎಸ್. ಇಂತಹ ಪ್ರತಿಕ್ರಿಯೆ ಇತ್ತು ಅಂತಂದ್ರೆ ಬಹಳಷ್ಟು ಪರಿವರ್ತನೆ ಅನ್ನೋದು ಆಗುತ್ತೆ ಸ್ನೇಹಿತರೆ. ನಾನು ಮೊದಲನೇ ದಿವಸನೂ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಕೇಳಿರ್ತಕ್ಕಂತಹ ವಿಚಾರಗಳನ್ನ ಸ್ವಲ್ಪ ಮಟ್ಟಿಗಾದ್ರು, ಪೂರ್ತಿ 100% ಆಗಲ್ಲ, ಒಂದು 20% ಆದ್ರೂ ನೀವು ಬರುತ್ತೆ, ಅಂತ ಸಂದರ್ಭ ಬರುತ್ತೆ. ಆಗ ಇವುಗಳನ್ನ ಸ್ವಲ್ಪ ಕಾರ್ಯರೂಪಕ್ಕೆ ತಂದು ನೋಡಿ. ಬೇರೆ ಯಾರನ್ನೂ ಮೆಚ್ಚೋದಕ್ಕೆ ಸಾಧನೆ ಅಲ್ಲ ಸ್ನೇಹಿತರೆ. ನಮ್ಮನ್ನ ನಾವು ಮೆಚ್ಚಿಸ್ಬೇಕಾಗಿದೆ ಅಷ್ಟೇ. ನಮ್ಮನ್ನ ನಾವು ಅಂತಂದ್ರೆ ದೈವಾಂಶ ಸಂಭೂತರಲ್ವಾ? ನಮ್ಗೆ ಮೆಚ್ಚುಗೆ ಆದ್ರೆ ಭಗವಂತನಿಗೂ ಸಹ ಮೆಚ್ಚುಗೆ ಆದಾಗೆ. ಅದಕ್ಕೆ ಸರ್ ಹೇಳಿದ್ರು, ನೀನು ದೈವಾಂಶ ಸಂಭೂತ, ಯು ಆರ್ ಎ ಗಾಡ್ ಅಂತ ಹೇಳ್ತಾ ಇದ್ರು. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್. ಯಾಕೆ ಸರ್ ಗಾಡ್ಸ್ ಅಂತ ಹೇಳಿದ್ರು? ದೇವರೆಂದಾದ್ರೂ ಯಾವ್ದಕ್ಕಾದ್ರೂ ಪ್ರತಿಕ್ರಿಯೆ ತೋರಿಸುತ್ತಾ? ಹಾಸ್ಯಾಸ್ಪದ ಅಂತ ಅನ್ಸಿದ್ರು ನಾವು ದೇವಸ್ಥಾನಕ್ಕೆ ಹೋದಾಗ ಒಂದು 100 ಅಪ್ಲಿಕೇಶನ್ ತಗೊಂಡ್ ಹೋಗಿರ್ತೀವಿ. ದೇವ್ರೆ ಹಂಗ್ ಮಾಡು, ದೇವ್ರೆ ಹಿಂಗ್ ಮಾಡು. ಬಾಯಿ ಮುಚ್ಚಿ ಕಣ್ ಮುಚ್ಚಿ ಪ್ರಾರ್ಥನೆ ಮಾಡಿದ್ದೇ ಮಾಡಿದ್ದು. ಯಾವ್ದಾಗಾದ್ರೂ ಒಮ್ಮೆ
ದೇವ್ರು ಮಾತಾಡಕ್ ಶುರು ಮಾಡ್ತು ಅಂತಂದ್ರೆ, ರಿಯಾಕ್ಟ್ ಮಾಡೋಕೆ ಶುರು ಮಾಡ್ತು ಅಂತಂದ್ರೆ, ಮಾರನೇ ದಿವಸ ದೇವಸ್ಥಾನಕ್ಕೆ ಯಾರಾದ್ರೂ ಹೋಗ್ತೀವಾ? ಹೋಗಲ್ಲ. ಹೋಗ್ಬೇಕು ಅಂದ್ರೆ ಬಹಳಷ್ಟು ಜಾಗ್ರತೆಯಿಂದ ಹೋಗ್ತೀವಿ. ಓಹ್! ದೇವ್ರು ಸಹ ಮಾತಾಡೋಕ್ ಶುರು ಮಾಡಿದೆ. ನಾನು ಇನ್ಮೇಲೆ ಬಹಳಷ್ಟು ಹುಷಾರಾಗಿರ್ಬೇಕು ಅಂತ ಹೋಗ್ತೀವಿ. ಸ್ನೇಹಿತರೆ, ಇಷ್ಟನ್ನೇ ತಿಳ್ಕೊಂಡ್ಬಿಡೋಣ. ಪ್ರಕೃತಿ ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ. ಅದು ನಮ್ಮನ್ನ ಶುದ್ಧಿ ಮಾಡ್ತಾ ಇದೆ. ಪ್ರತಿಕ್ರಿಯೆ ತೋರಿಸದೇನೆ ಶುದ್ಧಿ ಮಾಡ್ತಾ ಇದೆ. ಅಂದಾಗ ನಾವು ಪ್ರಕೃತಿಯ ಒಂದು ಅಂಶ ಅಲ್ವಾ? ನಾವು ಸಹ ಹಾಗೆ ಇದ್ದು ನೋಡೋಣ. ಒಂದು ವಾರ ಇರಿ. ಒಂದು 11 ದಿವಸ ಇದ್ದು ನೋಡಿ. ರಿಯಾಕ್ಟ್ ಮಾಡ್ದೆ. ಯಾವುದಕ್ಕೂ ರಿಯಾಕ್ಟ್ ಬೇಡ. ಹೆಲ್ದಿ ರಿಯಾಕ್ಟ್ ಇರ್ಲಿ. ಆರೋಗ್ಯಯುತವಾದಂತ ಪ್ರತಿಕ್ರಿಯೆ ಇರ್ಲಿ. ನಕಾರಾತ್ಮಕ ಪ್ರತಿಕ್ರಿಯೆಗಳು ಬೇಡ. ಅದು ನಿಮ್ಮ ಭಾವನೆನೇ ಇರ್ಲಿ. ಯಾರಾದ್ರೂ ಏನಾದ್ರು ಅಂದ ತಕ್ಷಣ ತಟ್ ಅಂತ ಅಳೋದಕ್ಕೆ ಶುರು ಮಾಡೋದು. ಏನ್ ಮೇಡಮ್ ಕಣ್ಣೀರು ಬಂದ್ಬಿಡುತ್ತೆ. ಓಕೆ, ಪರವಾಗಿಲ್ಲ. ಹತ್ಬಿಡಿ. ಆದ್ರೆ ಚೆನ್ನಾಗಿ ಧ್ಯಾನ ಮಾಡಿ. ಸೊ ಇದು ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿ ಸ್ನೇಹಿತರೆ. ಇದನ್ನ ನೀವು ಇಡೀ ದಿನ ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಸಮಯ ಸಿಕ್ಕಾಗ ಸುಮ್ಮನೆ ಕೂತು ಅವಲೋಕನ ಮಾಡ್ಕೊಳ್ಳಿ. ನಿಮ್ಮೊಳಗೆ ಒಂದು ನಾಲೆಜ್ ಇದೆ ಸ್ನೇಹಿತರೆ. ಅದು ನಿಮಗೆ ಅರ್ಥ ಆಗ್ಬೇಕು. ಈ ಪ್ರಪಂಚಕ್ಕೂ ಬೇಕಾಗಿದೆ ಅಂತ ಹೇಳ್ತಾ, ಇಂತಹ ಒಂದು ಅದ್ಭುತವಾದ ಅವಕಾಶವನ್ನ ನಮ್ಮೆಲ್ಲರಿಗೂ ಮಾಡಿಕೊಟ್ಟಂತಹ ನಮ್ಮ PMC ಕನ್ನಡ ಚಾನಲ್ಗೆ ಹೃತ್ಪೂರ್ವಕ ಧನ್ಯವಾದವನ್ನ ತಿಳಿಸುತ್ತಾ, ಥ್ಯಾಂಕ್ ಯು PMC. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.